ಇನ್ನು ಈ ಸಿನಿಮಾ ಹೊರತುಪಡಿಸಿ ಮಾತಾಡೋದಾದರೆ ಅಂದರೆ ತುಂಬ ದೊಡ್ಡ ಒಂದು ಇನ್ನಿಂಗ್ಸ್ಗೆ ಕಾಲಿಡ್ತಾ ಇದ್ದಾರೆ. ಯಾಕೆಂದರೆ ಸಿನಿಮಾ ಅನ್ನೋದು ಎಷ್ಟೋ ಜನ ಅಂದರೆ ಆಸೆ ಇದ್ದರೂ ಕೂಡ ಅಲ್ಲಿ ಬಂದು ನಿಲ್ಲೋದು ಭಾಳ ಕಷ್ಟ. ಅಂಥದ್ರಲ್ಲಿ ನೀವು ತುಂಬ ವರ್ಷದ ಜರ್ನಿ ಕನಸ್ಕೊಂಡಿದ್ದೀರಾ, ಇಂಡಸ್ಟ್ರಿಗೆ ಬರಬೇಕು, ಸಿನಿಮಾ ಮಾಡಬೇಕು ಅಂತ. ಒಂದೊಳ್ಳೆ ಸಾಂಗ್ ಮೂಲಕ ಎಂಟ್ರಿ ಕೊಟ್ಟಿದ್ದೀರಾ. ಮುಂದಿನ ಲೈಫ್ ಅಥವಾ ಕೆರಿಯರ್ ಅಂತ ಬಂದಾಗ ಯಾವ ರೀತಿ ಆಯ್ಕೆಗಳಿರುತ್ತೆ ನಿಮ್ಮದು ಸಿನಿಮಾ ವಿಚಾರದಲ್ಲಿ? ನನಗೆ ಅಂದರೆ ನನಗೆ ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು, ಒಳ್ಳೆ ಮೂವಿ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಇಟ್ಸ್ ಓಕೆ, ಈವನ್ ನಾನು ಒಂದು ಮೂವಿ ಮಾಡಿದ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರೋದು ಮಾಡಬೇಕು. ಆ್ಯಂಡ್ ಅಂದರೆ ಓಕೆ, ನಂಗೆ ತುಂಬ ಮಾಡಲೇಬೇಕು, ಇದೇ ಥರ ಮಾಡಬೇಕು ಆ ಥರ ಇಲ್ಲ. ನಾನು ಐ ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ಬಟ್ ಯಾವ್ದು ಚೆನ್ನಾಗಿರೋದು ಮಾಡಬೇಕು ಅಂತ. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟಾಗಿ ಮಾಡ್ತೀನಿ. ಇಲ್ಲಾಂದ್ರೂ ಪರವಾಗಿಲ್ಲ, ನಾನು ಬೇರೆ ಏನಾದರೂ ವ್ಲಾಗ್ಸ್ ಆಗಿರಲಿ, ಯೂಟ್ಯೂಬ್ ವ್ಲಾಗ್ಸ್ ಆಗಿರಲಿ, ಸೊ ಮೆನಿ ಬೇರೆ ಬೇರೆ ಆಪ್ಷನ್ಸ್, ಬ್ಯಾಕಪ್ಸ್ ನಾನು ಇಟ್ಕೊಂಡೇ ಇರ್ತೀನಿ. ಆ ಥರ ಇಟ್ಕೊಂಡಿರ್ತೀನಿ. ಸೊ ಯಾಕಂದರೆ ಒಂದೇ ಇದ್ಬಿಟ್ರೆ ಅವಾಗ ಇನ್ ಕೇಸ್ ಏನೋ ವರ್ಕ್ ಆಗಿಲ್ಲ ಅಂದರೆ ಪ್ರಾಬಬ್ಲಿ ಬೇಜಾರಾಗುತ್ತೆ. ನಂಗೆ ಆ ಬೇಜಾರು ಫೀಲಿಂಗೇ ಇಷ್ಟ ಇಲ್ಲ. ಸೊ ಅದಕ್ಕೆ ಎಲ್ಲ ಬ್ಯಾಕಪ್ಸ್ ಇಟ್ಕೊಂಡಿರ್ತೀನಿ. ಡ್ರೀಮ್ ಕ್ಯಾರೆಕ್ಟರ್ ಅಂತ ಯಾವ್ದಾದ್ರು ಇದೆಯಾ? ಸಿನಿಮಾ ಅಂತ ಬಂದಾಗ ನನಗೆ ಈ ಥರದೊಂದು ಪಾತ್ರ ಮಾಡಬೇಕು ಅಂದರೆ ಗ್ಲಾಮ್ ಆಗಲಿ ಗ್ಲಾಮ್ ಆಗಲಿ ಈ ಥರದೊಂದು ಪಾತ್ರ ಇರಬೇಕು ಅಥವಾ ಕತೆ ಹಿಂಗಿರಬೇಕು ಅಂದರೆ ಯಾವ ಥರ ಸಿನಿಮಾಗಳು ನೀವು ಎದುರು ನೋಡ್ತಾ ಇದ್ದೀರಾ? ನನಗೆ ಏನಾದರೂ ಚೆನ್ನಾಗಿ ಪ್ರಾಬಬ್ಲಿ ನನಗೆ ಯೂಶ್ವಲಿ ನಿವೇದಿತನ ಈ ಥರನೂ ಮಾಡ್ತಾರಾ, ಈ ಥರನೂ ರೋಲ್ ಮಾಡ್ತಾರಾ, ಆ ಥರ ಏನಾದರೂ ಅನಿಸ್ಕೋಬೇಕು. ಸೊ ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾದರೂ ಯೂಶ್ವಲಿ ಏನಾದರೂ ಗ್ಲ್ಯಾಮ್ ರೋಲ್ಸೇ ಬರುತ್ತೆ. ಇಲ್ಲಾಂದರೆ ಒಂದು ಟೈಮ್ ನಂಗೆ ಸ್ಟೋರಿ ಹೇಳಿದಾಗ ಇವಾಗ ಏನಾದರೂ ಗ್ಲ್ಯಾಮ್ ರೋಲ್ಸು ಹೇಳಿದ್ದಾರೆ, ಸಜೆಸ್ಟ್ ಮಾಡಿದ್ರೆ, ನೀವು ಹಿಂಗಿದ್ದೀರ ಅಲ್ವಾ, ಈ ಥರ ಮಾಡಿದಾಗ ನಿಮಗೆ ನಿವೇದಿತ ಹಿಂಗೂ ಮಾಡಿದ್ರ ಅಂತ ಅಂತಾರೆ ಅಂತ. ಸೊ ಅವಾಗ ಅನಿಸುತ್ತೆ, ಇಂಟ್ರೆಸ್ಟಿಂಗ್, ಈ ಥರನೂ ಕರೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸುತ್ತೆ. ಸೊ ಆ್ಯಸ್ ಲಾಂಗ್ ಆ್ಯಸ್ ಸ್ಟೋರಿ ಲೈನ್ ತುಂಬ ನನಗೆ ಇಮ್ಯಾಜಿನೇಷನ್, ನಾನು ಮೂವಿ ಕೇಳಿದಾಗ ಇಮ್ಯಾಜಿನೇಷನ್ನಲ್ಲಿ ತುಂಬ ನನಗಿಷ್ಟ ಆದರೆ ಡೆಫಿನೆಟ್ಲಿ ಯಾವುದಾದ್ರೂ ಓಕೆ. ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಈಗ ಆಲ್ರೆಡಿ ಒಂದಷ್ಟು ಸಿನಿಮಾಗಳು ಬಂದಿದೆ. ಹೌದು, ಕೇಳ್ತಾ ಇದ್ದೀನಿ. ಎಲ್ಲ ಮೋಸ್ಟ್ಲಿ ಫೆಬ್ಬಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಂತಂದರೆ ಯಾವ ಥರ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು ಈಗ ಬಂದಿರುವಂಥ ಪಾತ್ರಗಳು? ಅಂದರೆ ನನಗೆ ಯೂಶ್ವಲಿ ಅದು ಫುಲ್ ಆಗೋ ತನಕ ನನಗೆ ರಿವೀಲ್ ಮಾಡಲ್ಲ. ಅಂದರೆ ರಿವೀಲ್ ಮಾಡೋದಕ್ಕೆ ಅಂತ ಅಲ್ಲ, ಅಂದರೆ ಅದು ನನಗೆ ಆಗಬೇಕು ಫುಲ್. ಒಂದು ಸ್ವಲ್ಪ ಅಟ್ಲೀಸ್ಟ್ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೇಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಮನೆಯವರ ಸಪೋರ್ಟ್ ಸಿನಿಮಾ ವಿಚಾರದಲ್ಲಿ? ಎಲ್ಲ ದೇ ಆರ್ ವೆರಿ ಹ್ಯಾಪಿ, ಫುಲ್ ಸಪೋರ್ಟಿವ್ ಇದ್ದಾರೆ. ಏನೇ ಬಂದರೂ ಕೂಡ ನಾನು ಒಂದ್ಸಲ ಶೇರ್ ಮಾಡ್ತೀನಿ, ಮಮ್ಮಿ ಹಿಂಗೆ ಬರ್ತಾಯಿದ್ದೆ, ದಿಲ್ ಲೈಕ್ ಓಕೆ ಮಾಡು, ನಿಂಗೆ ಇಷ್ಟ ಆದರೆ ಮಾಡು ಅಂತಾರೆ.